ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಅಪೂರ್ಣ ರಸ್ತೆ ಕಾಮಗಾರಿ ಮಾಡಿ ಬಿಲ್ ಎತ್ತಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವಂತೆ ಆಗ್ರಹಿಸಿ 27ರಂದು ಪ್ರತಿಭಟನೆ. ಎಸ್ಟಿ ಮೀಸಲಾತಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸಿಎಂ ಒಪ್ಪಿದ್ದಾರೆ. ಎಂಎಲ್ಸಿ ತಿಪ್ಪಣ್ಣಪ್ಪ ಕಮಕ್ನೂರ್. ಜಮೀನಿನ ರಸ್ತೆಗಾಗಿ ಮಗಳನ್ನೇ ಕೊಲೆ ಮಾಡಿದ ತಂದೆ. ಈಗ ವಾರ್ತೆಗಳ ವಿವರ. ಎಡ್ರಾಮಿ ತಾಲೂಕಿನ ಇಜೇರಿ ಗ್ರಾಮದಲ್ಲಿ ಸಿಸಿ ರಸ್ತೆಗಳನ್ನು ಸಂಪೂರ್ಣವಾಗಿ ನಿರ್ಮಿಸದೆ ಅಧಿಕಾರಿಗಳು ಹಣ ಕೊಳ್ಳೆ ಹೊಡೆದಿದ್ದಾರೆ ಎಂದು ಆರೋಪಿಸಿ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ಕೆಕೆಆರ್ಡಿಬಿ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು. ಇಜೇರಿ ಗ್ರಾಮಸ್ಥರಿಗೆ ಓಡಾಟಕ್ಕೆ ಅನುಕೂಲವಾಗಲಿ ಎಂದು ಕೆಕೆಆರ್ಡಿಬಿ ಅನುದಾನ ಬಳಸಿಕೊಂಡು ಯಡ್ರಾಮಿ ತಾಲೂಕಿನ ಇಜೇರಿ ಗ್ರಾಮದಲ್ಲಿ ಹಲವು ಸಿಸಿ ರಸ್ತೆ ಹಾಗೂ ಮುತ್ಕೋಡ್ ಗ್ರಾಮದ ರಸ್ತೆ ಸುಧಾರಣೆ ಅಭಿವೃದ್ಧಿಗೆ ಪ್ರತಿಶತ 80% ಬಿಲ್ ಸಹ ಕ್ಲಿಯರ್ ಮಾಡಲಾಗಿದ್ದು ಕಾಮಗಾರಿ ಮಾತ್ರ ಮುಗಿದಿಲ್ಲ ಎಂದು ಆರೋಪಿಸಿ ಇಂದು ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಶ್ರವಣ್ ಕುಮಾರ್ ಡಿ ನಾಯಕ್ ಹಾಗೂ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ನೇತೃತ್ವದಲ್ಲಿ ಇಂದು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರ ಕಚೇರಿ ಮುಂದೆ ಇಜೇರಿ ಹಾಗೂ ಮುತ್ಕೋಡ್ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದರು. ಕೂಡಲೇ ಅಧಿಕಾರಿಗಳು ಸ್ಥಳಕ್ಕೆ ತೆರಳಿ ಕಾಮಗಾರಿ ಪರಿಶೀಲನೆ ನಡೆಸಿ 15 ದಿನದೊಳಗೆ ರಸ್ತೆ ಕಾಮಗಾರಿ ಸಂಪೂರ್ಣ ಮುಗಿಸಿ ಗ್ರಾಮಸ್ಥರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಿ ಎಂದು ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ಬಳಿಕ ಪ್ರತಿಭಟನೆ ಉದ್ದೇಶಿಸಿ ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷ ಶ್ರವಣ್ ಕುಮಾರ್ ಡಿ ನಾಯಕ್ ಮಾತನಾಡಿ 15 ದಿನದೊಳಗೆ ಸಂಪೂರ್ಣ ಸಿಸಿ ರಸ್ತೆ ಕಾಮಗಾರಿ ಮುಗಿಸಿ ಗ್ರಾಮಸ್ಥರಿಗೆ ಅನುಕೂಲ ಕಲ್ಪಿಸಬೇಕು, ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಸಹ ನೀಡಿದರು. ಬಳಿಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್ ಮಾತನಾಡಿ ರಸ್ತೆ ಕಾಮಗಾರಿ ಸಂಪೂರ್ಣವಾಗಿ ಮಾಡಿದ್ದರೆ ಕೆಕೆಆರ್ಡಿಬಿ ಕಚೇರಿ ಮುಂದೆ ಧರಣಿ ಸತ್ಯಾಗ್ರಹ ಕೈಗೊಳ್ಳಲಾಗುವುದಾಗಿ ಅಧಿಕಾರಿಗಳಿಗೆ ತಿಳಿಸಿದರು. ಬಳಿಕ ಕೆಕೆಆರ್ಡಿಬಿ ಅಧಿಕಾರಿ ಮಾತನಾಡಿದರು. ಎಡ್ರಾಮಿ ತಾಲೂಕಿನ ಇಜೇರಿ ಗ್ರಾಮದಿಂದ ಮೇಲ್ಕೋಡ್ವರೆಗೆ ಮತ್ತು ಇಜೇರಿ ಗ್ರಾಮದ ಮುತ್ಗೋಡ್ವರೆಗೆ ಮತ್ತು ಇಜೇರಿ ಗ್ರಾಮದ ವಿವಿಧ ಕಾಲೋನಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗಳು ಮತ್ತು ರಸ್ತೆ ಸುಧಾರಣೆ ಕಾಮಗಾರಿಗಳು ಮಾಡಬೇಕಂತೇಳಿ ನಿರಂತರವಾಗಿ ಹೋರಾಟ ಮಾಡಿದಾಗ ಇಲ್ಲಿರ್ತಕ್ಕಂಥ ಲ್ಯಾಂಡ್ ಆರ್ಮಿ ಅವರು ಕಾಮಗಾರಿ ಮಾಡದೇನೆ ಇವತ್ತು ಬಿಲ್ ಪಾವತಿ ಮಾಡಿದ್ದಾರೆ. ಅದರ ವಿರುದ್ಧ ಕೂಡಲೇ ಅರ್ಧಂಬರ್ಧ ಕಾಮಗಾರಿ ಮಾಡಿದ್ದಾರೆ ಆ ಕಾಮಗಾರಿ ಪೂರ್ಣಗೊಳಿಸಬೇಕು. ಆ ಒಂದು ಕಾಮಗಾರಿ ಮಾಡದೆ ಬಿಲ್ ಪಾವತಿ ಮಾಡ್ತಕ್ಕಂಥ ಅಧಿಕಾರಿಗಳ ಮೇಲೆ ಸೂಕ್ತ ತನಿಖೆ ಮಾಡಿ ಕ್ರಿಮಿನಲ್ ಕೇಸ್ ಮಾಡಬೇಕಂತ ಆಗ್ರಹಿಸಿ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿ ಮುಂದೆ ಇವತ್ತು ಎಲ್ಲ ಈ ಒಂದು ಗ್ರಾಮೀಣ ಅಭಿವೃದ್ಧಿ ಹೋರಾಟ ಸಮಿತಿ ಮತ್ತು ಕಲ್ಯಾಣ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ವತಿಯಿಂದ ಇವತ್ತು ಒಂದು ಕಚೇರಿ ಮುಂದೆ ಪ್ರತಿಭಟನೆ ಮಾಡುವ ಮುಖಾಂತರ ಅಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಕೊಟ್ಟಿದ್ದೇವೆ. ಕಲಬುರಗಿ ಅಷ್ಟೇ ಅಲ್ಲ, ಇಡೀ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಗಾಗಿ ಒಂದು ಸ್ಥಾಪನೆ ಆಗಿರ್ತಕ್ಕಂಥ ಕೆಕೆಆರ್ಡಿಬಿಯ ಒಂದು ವತಿಯಿಂದ ಬರ್ತಕ್ಕಂಥ ಅನುದಾನ ಅದು ಅಭಿವೃದ್ಧಿಗೆ ಬಳಕೆ ಆಗಬೇಕು. ಆದರೆ ಇವತ್ತು ದಿವಸ ಎಷ್ಟೋ ಹೋರಾಟಗಾರರ ಫಲವಾದ ಒಂದು ಹೋರಾಟದ ಫಲವಾಗಿ ಅಭಿವೃದ್ಧಿ ದೃಷ್ಟಿಯಿಂದ ನಿರ್ಮಿತವಾಗಿರ್ತಕ್ಕಂಥ ಈ ಒಂದು ಕೆಕೆಆರ್ಡಿಬಿ ಅನುದಾನ
ಯಾವುದೋ ಗುತ್ತೇದಾರರ ಅಧಿಕಾರಿಗಳ ಜೇಬು ತುಂಬ್ತಾ ಇದೆ. ಇದು ನಾಚಿಕೆಗೇಡಿನ ವಿಷಯ. ಇವತ್ತು ದಿವಸ ಅದ್ರಾಗ ವಿಶೇಷವಾಗಿ ಜೇವರ್ಗಿ ತಾಲೂಕಿನಲ್ಲಿ ಲ್ಯಾಂಡ್ ಆರ್ಮಿ ಕೆಲಸ ಸಂಪೂರ್ಣ ಏನು ಅಧಿಕಾರಿಗಳು ಒಂದು ಕಾನೂನು ಪ್ರಕಾರ 40% ಬಿಲ್ಲನ್ನು ಕೆಲಸಕ್ಕಿಂತ ಮುಂಚೆನೇ ಕೊಡ್ತಾರೆ. ಒಂದು ಕಲ್ಲು ಸಿಮೆಂಟ್ ಹಾಕುವಂಥ ಮುಖಾಂತರ ಇನ್ನೂ ನೋಡಿ 40% ಎತ್ತುಗೋ ಮುಖಾಂತರ ಸಂಪೂರ್ಣ ಜೇವರ್ಗಿಯಲ್ಲಿ ಅತಿ ಹೆಚ್ಚಿನ ಭ್ರಷ್ಟಾಚಾರ ಆಗಿದ್ದು ಯಾವುದು ಅಂದ್ರೆ ಅದು ಲ್ಯಾಂಡ್ ಆರ್ಮಿ. ಆ ಲ್ಯಾಂಡ್ ಆರ್ಮಿಯ ಅನುದಾನವನ್ನು ಹೆಚ್ಚಿನ ಗುತ್ತೇದಾರರು ಮತ್ತು ಅಧಿಕಾರಿಗಳ ಕಿಸೆ ತುಂಬಿದೆ. ಹೀಗಾಗಿ KKRDB ಅಧ್ಯಕ್ಷರಿಗೆ ತಾಲೂಕಿನ ಜನತೆಯ ಪರವಾಗಿ ಮನವಿ ಮಾಡ್ಕೊತಾ ಇದ್ದೀನಿ. ಲ್ಯಾಂಡ್ ಆರ್ಮಿ ಮೇಲೆ ತಾವು ಸೂಕ್ತವಾದ ಕ್ರಮ ಕೈಗೊಳ್ಳಬೇಕು, ತನಿಖೆ ಮಾಡಿಸ್ಲಿಕ್ಕೆ ಹಚ್ಚಬೇಕು. ಇಲ್ಲದೇ ಇದ್ದರೆ ಜೇವರ್ಗಿ ತಾಲೂಕಿನ ಜನತೆ ನಿಮ್ಮ ಮೇಲೆ ಇಟ್ಟಿರುವಂಥ ವಿಶ್ವಾಸಕ್ಕೆ ಧಕ್ಕೆ ಬರ್ತದೆ. ಹಾಗಾಗಿ ಕೂಡಲೇ ಲ್ಯಾಂಡ್ ಆರ್ಮಿ ಜೇವರ್ಗಿ ತಾಲೂಕಿನಾಗಿರ್ತಕ್ಕಂಥ ಎಲ್ಲ ಕೆಲಸದ ವಿಷಯವಾಗಿ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಮಾಡಿಸಬೇಕು ಮತ್ತು 15 ದಿವಸದೊಳಗೆ ಇದು ಇಜೇರಿಗೆ ಸಂಬಂಧಪಟ್ಟ ಇವತ್ತಿನ ಮನವಿ ಕೊಟ್ಟು ಆ ಎಲ್ಲ ಗ್ರಾಮಗಳ ರಸ್ತೆ ಸುಧಾರಣೆ ಕಾಮಗಾರಿ ಪೂರ್ಣಗೊಳಿಸ್ತಿದೆ. ಅದು ಗುಣಮಟ್ಟದಲ್ಲಿ ಕಾಮಗಾರಿ ಪೂರ್ಣಗೊಳಿಸ್ತಾ ಇದ್ದರೆ ಈಗ ರಸ್ತೆ ಕಾಮಗಾರಿ ಮಾಡಿದ್ರೆ ಅರ್ಧಂಬರ್ಧ ಮಾಡ್ಯಾರ. ರೈತರಿಗೆ ಭಾಳ ಸಮಸ್ಯೆ ಆಗತ್ತೆ. ಮುಟ್ಕೊಂಡು ರಸ್ತೆ ಅದ ರೀ ಫುಲ್ ಏನಾಗಿದೆ ಅಂದ್ರೆ ನೀರು ಬಂದು ಎಲ್ಲ ದಾರಿ ಎಲ್ಲ ಫುಲ್ ಹೊಲಸಾಗ್ಬಿಟ್ಟಾರೆ. ಏನೇನು ದಿನ ಏನಿಲ್ಲ ಒಂದೆರಡು ಗಾಡಿ ಬಿಡ್ತಾರೆ. ಹೆಣ್ಮಕ್ಳು ಕಾಲ ಕೈ ಬ್ಯಾನ್ ಆಗ್ಯಾವ್ರಿ. ಬಿಡ್ಕೊಂಡು ಹತ್ತಿ ಬಿಡ್ಸಕ್ಕೆ ಹೋಗ್ರಿ, ಗಾಡಿ ಹೋಗಲ್ಲಾಗ್ಯಾವ, ಟ್ಯಾಕ್ಟ್ರಿ ಹೋಗಲ್ಲಾಗ್ಯಾವ. ಏನೋ ಭಾಳ ಸಮಸ್ಯೆ ಆಗಿದ್ರೆ ಅರ್ಧ ಕೆಲಸ ಮಾಡಿ ಗೀಸಿನ ಬಿಡ್ತಾರೆ. ಅದನ್ನು ಬೇಗ ಕೆಲಸ ಮಾಡಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೊತಿ. ಹಾಗೆ ಇದೊಂದು ಎದ್ಗೆ ಸುಧಾರಣೆ ಬಗ್ಗೆ ಸಂಪೂರ್ಣ ಕ್ರಮಗಳನ್ನು ಸಾರ್ವಜನಿಕ ಅನುಕೂಲ ಮಾಡ್ಕೊಂಡು ಅವರು ಮನವಿ ಪತ್ರ ಕೊಟ್ಟಿದ್ದಾರೆ. ಇವತ್ತೇನು ಎಲ್ಲ ಸಾರ್ವಜನಿಕರು ಬಂದು ಈ ಬಗ್ಗೆ ನಾವು ಯಾಕಂದ್ರೆ ನಮಗೆಲ್ಲ KKRDB ಕಾರ್ಯಕ್ರಮ ಎಲ್ಲ ಯೋಜನೆ ಆಗೋದು ಮಾನ್ಯ ಜಿಲ್ಲಾಧಿಕಾರಿ CO ಕಡೆಯಿಂದ ಆಗ್ತಿರ್ತಾವೆ. ನಾವು ಹಿಂದೆ ಈ ಬಗ್ಗೆ ಪರಿಶೀಲನೆ ಮಾಡಿ ಅಲ್ಲಿ ಏನು ಕೆಲಸ ಆಗಿದೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಮಾನ್ಯ DC ಕಡೆಯಿಂದ ವರದಿ ತೊಗೊಂಡು ಅದು ಕೆಲಸ ಆಗಿಲ್ಲ ಅಂದರೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಒಂದು ವೇಳೆ ಅಲ್ಲಿ ಏನಾದರೂ ಕಳಪೆ ಕಾಮಗಾರಿ ಆದರೆ ಅವ್ರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುತ್ತೀವಿ ಒಂದು ಸಂದರ್ಭದಲ್ಲಿ ತಮಗೆ ಹೇಳುತ್ತಾ ಈ ಒಂದು ಹೋರಾಟವನ್ನು ಈ ಸಂದರ್ಭದಲ್ಲಿ ಗೋಳಪ್ಪ ಯಕ್ಕಂಚಿ, ಸೈದಪ್ಪ ತಳವಾರ್, ದೌಲ್ಸಾಬ್ ಬಾಗ್ವಾನ್, ಸೈಯದ್ ಸೌದಾಗರ್, ಮಲ್ಲಪ್ಪ ತಳವಾರ್, ರಾಜು ಕಟ್ಟಿಮನಿ, ಬಸವರಾಜ್ ಸುರ್ಪುರ್, ಶರಣು ಕ್ಯಾನ್ಪಳ್ಳಿ ಸೇರಿದಂತೆ ಇಜೇರಿ ಹಾಗೂ ಮುತ್ಕೋಡ್ ಗ್ರಾಮಸ್ಥರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಕಬ್ಬಿಗೆ ಏಕರೂಪ ಬೆಲೆ ನೀಡುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಸಂಘದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಅಧ್ಯಕ್ಷ ಮಹಾಂತಗೌಡ ನಂದಹಳ್ಳಿ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಬ್ಬಿಗೆ ಏಕರೂಪ ಬೆಲೆ ನೀಡುವಂತೆ ಒತ್ತಾಯಿಸಿ ನವೆಂಬರ್ 27ರಂದು ಹೋರಾಟ ಹಮ್ಮಿಕೊಳ್ಳಲಾಗಿದೆ ಎಂದರು. ಸಿಎಂ ಸಿದ್ದರಾಮಯ್ಯನವರು ಹೇಳಿದ ಹಾಗೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಪದಾಧಿಕಾರಿಗಳ ಆಗ್ರಹಿಸಿದ್ದಾರೆ. ದಿನಾಂಕ 27ಕ್ಕೆ ನಾವು ಸ್ಟ್ರೈಕ್ ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿವಿ. ಇವತ್ತು ನಮಗೆ ಇಳುವರಿಗೂ ಕಲಬುರಗಿ ಜಿಲ್ಲೆಯಲ್ಲಿ ಮೋಸ ಆಗ್ತದ. ಇವತ್ತು ಫ್ಯಾಕ್ಟ್ರಿದವ್ರನ್ನೂ ಮೋಸ ಮಾಡೋದು. ಹಿಂದಕ್ಕೆ ಎಲ್ಲ ಮಾಧ್ಯಮದವ್ರು ಇದ್ರಿ DC ಅವ್ರ ಮೀಟಿಂಗ್ ತೊಗೊಂಡಾಗ ಇಲ್ಲ 3,165 ನಿಮಗೆ ಕೊಡಿಸ್ತಕ್ಕಂಥ ಭರವಸೆಯನ್ನು ಕೊಟ್ಟರು. ಎಲ್ಲ ಮಾಧ್ಯಮದಾಗ ಬಂತು, ಎಲ್ಲದ್ರದಾಗ ಬಂತು. ನಾವು ಅಲ್ಪ ಸ್ವಲ್ಪ ಖುಷಿ ಪಟ್ಟೆವು. ಏನೋ ಒಂದು 150 ರೂಪಾಯಿ ಅಲ್ಲಿಗೆ ಇಲ್ಲಿಗೆ ವ್ಯತ್ಯಾಸ ಅದ ಅಂತಕ್ಕಂಥ ಭಾವನೆ ಎಲ್ಲ ರೈತರ ಬಳಿ ಮೂಡ್ತು. ಭಾಳ ಖುಷಿದಾಗಿದ್ದೆವು. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಏಕಾಏಕಿ 2,950 ರೂಪಾಯಿ ಸರ್ಕಾರ ಕೊಡ್ತದೆ, 50 ರೂಪಾಯಿ ಏನಪ್ಪ ಅಂತಂದ್ರೆ ಫ್ಯಾಕ್ಟ್ರಿದವರು 2,950, ಸರ್ಕಾರ 50 ರೂಪಾಯಿ ನಾವು ನಿಮಗೆ ಸಹಾಯಧನ 3,000 ರೂಪಾಯಿ ಕೊಡ್ತೀವಿ. ಅರೆ ನಮ್ಗೇನು ದಾನ ಧರ್ಮ ಕೊಡ್ತೀರಿ? ನಾವು ಬೆಳೆದಂಥ ಮಾಲು ಒಂದು ಪ್ರತಿಯೊಂದು ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಯಾವುದೇ ಒಂದು ತೊಗರಿ ಬಂದ್ರೂ ನಮ್ಗೆ ಗೋಳು ತಪ್ಪಲ್ಲಾಗ್ಯದ, ಕಬ್ಬು ಬಂದ್ರೂ ನಮ್ಗೆ ಗೋಳು ತಪ್ಪಲ್ಲಾಗ್ಯದ. ಪ್ರತಿಯೊಂದಕ್ಕೂ ಒಂದೊಂದು ರೀತಿ ನಾವು ಹೋರಾಟ ಮಾಡ್ಕೊತೇ ಇರ್ಬೇಕು. ಇವತ್ತು ಅಲ್ಪ ಸ್ವಲ್ಪ ಹೋರಾಟ ಮಾಡಿದ್ರೂ ಒಂದು ನಮ್ಗೆ ನ್ಯಾಯ ಸಿಗಲ್ಲಾಗ್ಯದ. ಯಾವುದೇ ರೀತಿ ಇವತ್ತು ನಮ್ಗೆ ಇಳುವರಿಯ ಪ್ರತಿ 15 ದಿನಕ್ಕೊಮ್ಮೆ ಚೆಕ್ ಮಾಡ್ಬೇಕಂತಾರೆ, ಅದಕ್ಕೆ ಇಳುವರಿ ಸಿಗಲ್ಲ. ಇವತ್ತೇನಪ್ಪ ಅಂದ್ರೆ ಶುಗರ್ ಫ್ಯಾಕ್ಟ್ರಿದವರು ಇವತ್ತು ಕಾಟದಾಗ ಮೋಸ ಮಾಡ್ತಾರೆ. ಇವತ್ತು ಕಾಟ ಏನಾದ ಹೊರಗೆ ಸೆಟ್ಟಿಂಗ್ ಮಾಡ್ರಿ ಅಂತಂದ್ರೆ ಅದನ್ನು ಯಾರೂ ಮಾಡಲ್ಲಾಗ್ಯಾರ. ಇವತ್ತು ನಾವು ಹೆಂಗಾಗ್ಯದಪ್ಪ ಅಂತಂದ್ರೆ ಇವತ್ತು ಕಬ್ಬು ನಾವು ಇವತ್ತು ಫ್ಯಾಕ್ಟ್ರಿ ಕೊಟ್ಟರು 6 ತಿಂಗಳು ದುಡ್ಡು ಬಂದಿಲ್ಲ. ಉದಾಹರಣೆಗೆ ಇವತ್ತು ವಡಗೇರ ಫ್ಯಾಕ್ಟ್ರಿದವರು ಮೊನ್ನೆ ಇನ್ನೂ ಸ್ವಲ್ಪ ಅಮೌಂಟೇ ಕ್ಲಿಯರ್ ಆಗಿಲ್ಲ. ಈ ರೀತಿ ಏನದ ನಮ್ಮ ಕಲಬುರಗಿ ಪರಿಸ್ಥಿತಿ ನಡೆದ. ಈಗ ನಮ್ಮಲ್ಲಿ ಹೆಂಗಪ್ಪ ಅಂದ್ರೆ ಇವತ್ತು ಜಿಲ್ಲಾಧಿಕಾರಿಗಳಾಗಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಅವ್ರು ಹೇಳಿದ ರೇಟಿಗೆ ನಾವು ಕಬ್ಬು ಕೊಡಪ್ಪ, ಆ ಪರಿಸ್ಥಿತಿ ಅದೀಗ. ಅರೆ 3,300 ಮುಖ್ಯಮಂತ್ರಿಗಳೇ ಹೇಳ್ಯಾರ ಏಕದರ ನೀವು ಎಲ್ಲ ಫ್ಯಾಕ್ಟ್ರಿಗಳು ಅನ್ವಯಿಸ್ರಿ ಅಂತೇಳಿ. ನಮ್ಮ ಉಸ್ತುವಾರಿ ಸಚಿವರು 3,000 ಕೊಡ್ರಿ ಅಂತ ಹೇಳ್ತಾರೆ. ಇದು ಯಾವ ಎಕಡೆ ಲೆಕ್ಕರಿ? ಇದು ನಾವು ಮಾಲ್ ಬೆಳೆದು ಇವತ್ತು
ಇವತ್ತು ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರು ಹೇಳ್ದಂಗೆ ನಾವು ಕಬ್ಬು ಕೊಟ್ಟು ಮನೆಗೆ ಬರ್ಬೇಕೀಗ. ಈ ತಾರತಮ್ಯ ಯಾಕೆ ಮಾಡ್ತೀರಿ? ನಂಬಲ್ಲಿನೂ ಸೇಮ್ ಇಳುವರಿ ಬರ್ತದೆ, ಸೇಮ್ ಎಥನಾಲ್ ಸಿಗ್ತದೆ, ಮೊಲಾಸಸ್ ಸೇಮ್ ಬರ್ತದೆ, ಎಲ್ಲ ಬರ್ತದೆ. ಕಾಟ ಕಳುವು ಮಾಡ್ತೀರಿ, ಎಲ್ಲ ಮಾಡ್ತೀರಿ, ಕಾಟ ಸುದ್ದ ಮಾಡ್ರಿ ಅಂತ ಸುಮಾರು ದಿನಗಳಿಂದ ನಾವು ಹೇಳ್ತೀವಿ. ಅದನ್ನೂ ಇಲ್ಲ. ಈ ಎಲ್ಲ ನಂಬಲ್ಲಿ ಈ ನಮ್ಮ ಭಾಗದ ಶಾಸಕರು ವಿರೋಧ ಪಕ್ಷದ ನಾಯಕರಂತರೂ ಈ ಕಬ್ಬಿನ ಬಾರದಾಗ ತುಟಿನೇ ಬಿಚ್ಚಲಾಗ್ಯಾರ. ಅವ್ರ ಪಾಪ ಏನು ಹಾರೋ ಏನು ಗುಲ್ಬರ್ದಾಗ ಏನು ಇಲ್ಲೋ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತು. ವಿರೋಧ ಪಕ್ಷದವ್ರೂ ಏನಿಲ್ಲ. ಆಡಳಿತ ಪಕ್ಷದ ಶಾಸಕರು ಅವತ್ತು BR ಪಾಟೀಲ್ ಅವರು ಹೇಳಿದ್ರು, ಇಲ್ಲ ನಾವು ಅನ್ಯಾಯ ಆಗಕ್ಕೆ ಬಿಡಲ್ಲ ಅಂತಂದರು. 3,000 ದರ ಆದಮೇಲೆ ಏನಾರ ಮಾತಾಡ್ತಾರಂದ್ರೆ ಅವರು ಮಾತಾಡಲ್ಲಾಗ್ಯಾರ. ಮತ್ತು ಇಲ್ಲಿ ಈ ಭಾಗದ ಶಾಸಕರು 6 ಮಂದಿ ಕಾಂಗ್ರೆಸ್ ಶಾಸಕರು, 2 BJPದವರು, ಈ JDSದವರು ಹಾರ ಏನು ಸತ್ತಾರ ಅಂತಕ್ಕಂಥ ಭಾವನೆ ಇವತ್ತು ನಮ್ಮ ರೈತ ಸಂಘದವ್ರಿಗೆ ಮೂಡ್ಲತ್ತು. ಕೇಳೋರು ಯಾರೂ ಇಲ್ಲ. ರಾಜಕೀಯದವರು ತಮ್ಮ ಲಾಭಕ್ಕೋಸ್ಕರ ಇದು ಮಾಡ್ಲತ್ತಾರ. ಇವತ್ತು ಏನಾರ ನಮ್ಮ ರೈತರಿಗೆ ಯಾರೇ ನಿಂತು ಮಾತಾಡ್ತಾರಪ್ಪ ಅಂತಂದ್ರೆ ಯಾರು ಮಾತಾಡೋ ಪರಿಸ್ಥಿತಿಯಾಗ ಅವ್ರಿಗೆ. ಈಗ ಒಂದು ಚಿಕ್ಕ ಬ್ರೇಕ್. ಎಸ್ಟಿ ಮೀಸಲಾತಿ ಕೇಂದ್ರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸಿಎಂ ಒಪ್ಪಿದ್ದಾರೆ. MLC ತಿಪ್ಪಣ್ಣಪ್ಪ ಕಮಕ್ನೂರ್. ಜಮೀನಿನ ರಸ್ತೆಗಾಗಿ ಮಗಳನ್ನೇ ಕೊಲೆ ಮಾಡಿದ ತಂದೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕೋಲಿ, ಕಬ್ಬಲಿಗ, ಬೇಸ್ತ, ಅಂಬಿಗ, ಬಾರ್ಕಿ, ಮೊಗವೀರ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ಸೂಚಿಸಿದ್ದಾರೆ. ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಹೋರಾಟಗಳನ್ನು ಮಾಡಬೇಡಿ ಎಂದು ವಿಧಾನ ಪರಿಷತ್ ಸದಸ್ಯ ತಿಪ್ಪಣ್ಣಪ್ಪ ಕಮಕ್ನೂರ್ ಸಮುದಾಯದ ಮುಖಂಡರಲ್ಲಿ ಮನವಿ ಮಾಡಿಕೊಂಡರು. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೋಲಿ, ಕಬ್ಬಲಿಗ, ತಳವಾರ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಎಸ್ಟಿ ಪ್ರಮಾಣ ಪತ್ರಗಳನ್ನು ತಡೆ ಹಿಡಿಯಲಾಗಿದೆ ಎನ್ನಲಾಗುತ್ತಿತ್ತು. ಈ ಕುರಿತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ ಖರ್ಗೆ ಅವರ ಜೊತೆಗೆ ಮಾತನಾಡಿ, ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ ರಾಜ್ಯ ಸರ್ಕಾರ ಆದೇಶದ ಮೇರೆಗೆ ತಳವಾರ ಸಮುದಾಯಕ್ಕೆ ಎಸ್ಟಿ ಪ್ರಮಾಣ ಪತ್ರ ನೀಡಲು ಕ್ರಮ ಕೈಗೊಳ್ಳಲಾಗಿದೆ. ನೈಜ ತಳವಾರರಿಗೆ ಪ್ರಮಾಣ ಪತ್ರ ನೀಡಬೇಕು ಎಂದರು. ಕೋಲಿ, ಕಬ್ಬಲಿಗ, ಬೇಸ್ತ, ಅಂಬಿಗ, ಬಾರ್ಕಿ, ಮೊಗವೀರ್ ಸಮುದಾಯಗಳನ್ನು ಪರಿಶಿಷ್ಟ ಪಂಗಡ ಪಟ್ಟಿಗೆ ಸೇರಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಲು ಸಿಎಂ ಸಿದ್ದರಾಮಯ್ಯ ಒಪ್ಪಿಗೆ ಸೂಚಿಸಿದ್ದಾರೆ. ಬೆಳಗಾವಿ ಅಧಿವೇಶನ ಮುಗಿಯುವವರೆಗೂ ಹೋರಾಟಗಳನ್ನು ಕೈಗೊಳ್ಳಬೇಡಿ ಎಂದು ಮನವಿ ಸಹ ಮಾಡಿಕೊಂಡರು. 3-4 ದಿನಗಳ ಹಿಂದೆ ನಾವೆಲ್ಲರೂ ಬೆಂಗಳೂರಿಗೆ ಹೋಗಿದ್ದೇವೆ. ಬೆಂಗಳೂರಿನಲ್ಲಿ ಪ್ರಿಯಾಂಕ್ ಖರ್ಗೆಜಿ ಅವರಿಗೆ, ಶರಣ್ ಪ್ರಕಾಶ್ ಪಾಟೀಲ್ರಿಗೆ, ಇನ್ನಿತರ ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ ಭೇಟಿ ಮಾಡಿ, ದರ್ಶನಪುರವರು ಕೂಡ ಬಂದಿದ್ದರು, ಎಲ್ಲರಿಗೂ ಭೇಟಿ ಮಾಡಿ ಪರಿಶಿಷ್ಟ ಪಂಗಡದಲ್ಲಿ ಕೋಲಿ, ಕಬ್ಬಲಿಗ, ಬೆಸ್ತ, ಅಂಬಿಗ, ಬಾರ್ಕಿ ಎಂಬ ಹೆಸರು 5 ಪದಗಳು ಶೀಘ್ರದಲ್ಲಿಯೇ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿದ್ದಾರೆ ಎಂಬ ಮಾತನ್ನು ಕೂಡ ಇವತ್ತಿನ ದಿವಸ ತಮಗೆ ಮನವರಿಕೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾನೆ. ಇದು ಎಲ್ಲ ಮಂತ್ರಿಗಳು ಮತ್ತು ಹೆಚ್ಚಿನ ಮುತುವರ್ಜಿ ವಹಿಸಿದಂಥವರು ಪ್ರಿಯಾಂಕ್ ಖರ್ಗೆಜಿಯವರು ಉಸ್ತುವಾರಿ ಮಂತ್ರಿಗಳು ಈಗಾಗಲೇ ಮಾತು ಕೊಟ್ಟಿದ್ದಾರೆ. ಶೀಘ್ರದಲ್ಲಿಯೇ ಕುಲಶಾಸ್ತ್ರ ಅಧ್ಯಯನ ಕೂಡ ನಮ್ಮದೆಲ್ಲ ರೆಡಿಯಾಗಿದೆ. ಈಗ ಯಾವ ಪ್ರಕಾರ ನಾವು ಕಳಿಸ್ಬೇಕು ಆ ಮಾದರಿಯಲ್ಲಿ ಕುಲಶಾಸ್ತ್ರ ಅಧ್ಯಯನ ಕೂಡ ತಯಾರಾಗಿದೆ.
ಅವೆಲ್ಲದರೊಡನೆ ಕೇಂದ್ರಕ್ಕೆ ಪ್ರಸ್ತಾವನೆ ಕಳಿಸ್ತಕ್ಕಂಥ ಕೆಲಸ ಆಗ್ತಾಯಿದೆ. ಆಮೇಲೆ ತಳವಾರು ಈಗಾಗಲೇ ಕೇಂದ್ರದ ಅಧಿಸೂಚನೆ ಹೊರಡಿಸಿದೆ, ರಾಜ್ಯ ಸರ್ಕಾರದ ಗೆಜೆಟ್ ನೋಟಿಫಿಕೇಷನ್ ಆಗಿದೆ. ಎಲ್ಲ ಇಡೀ 29 ಜಿಲ್ಲೆಗಳಲ್ಲಿ ಈಗಾಗಲೇ ಲಕ್ಷಾನುಗಟ್ಟಲೆ ಸರ್ಟಿಫಿಕೇಟ್ ಇಶ್ಯೂ ಆಗಿವೆ. ಖಾಲಿ ಗುಲ್ಬರ್ಗ ಯಾದಗಿರಿಯಲ್ಲಿ ಮಾತ್ರ ತಡೆ ಹಿಡಿತಾ ಇದ್ದಾರೆ ಎಂಬ ಒಂದು ಸಂಶಯ ಇತ್ತು. ಅದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಜೊತೆ ಚರ್ಚೆ ಮಾಡಿದ ಮೇಲೆ ಅವರು ತಕ್ಷಣ ರಣದೀಪ್ ST ಕಮಿಷನರ್ಗೆ ಮಾತಾಡಿ ಅದನ್ನು ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ. 29 ಜಿಲ್ಲೆಯಲ್ಲಿ ಕೊಡ್ತಿದ್ರೆ ಅಂದರೆ ಗುಲ್ಬರ್ಗ ಯಾದಗಿರಿ ಜಿಲ್ಲೆಯನ್ನು ಕೊಡಬೇಕು ಅಂಥೇಳಿ ಒಂದು ನಿರ್ಣಯ ಪಾಸಾಗಿದೆ. ಅವರು ಬಿಹಾರ್ ಎಲೆಕ್ಷನ್ದಲ್ಲಿ ಇದ್ದಿದ್ದರಿಂದ ಬರ್ಲಕ್ಕೆ ಒಂದು 2 ದಿವಸ ಲೇಟಾಗಿ ಸಲುವಾಗಿ ಅದು ಆದೇಶ ಬಂದಿಲ್ಲ. ಇನ್ನು 2-3 ದಿನದಲ್ಲಿ ಈ ತಳವಾರು ಸಮಾಜದವರಿಗೆ ಕಾನೂನುಬದ್ಧವಾಗಿ ಯಾವ ಪ್ರಕಾರ ಸರ್ಟಿಫಿಕೇಟ್ ಕೊಡಬೇಕು ಮೊದಲು ಈಗಾಗಲೇ ಕೊಟ್ಟಿದ್ದಾರೆ, ಅದೇ ಕಂಟಿನ್ಯೂ ಮಾಡೋ ಸಲುವಾಗಿ ಒಂದು ಸೂಚನೆಯನ್ನು ಗುಲ್ಬರ್ಗ ಜಿಲ್ಲಾ ಆಡಳಿತಕ್ಕೆ ಪ್ರಿಯಾಂಕ್ ಖರ್ಗೆ ಅವರ ಮುಖಾಂತರ ಬರ್ತದೆ ಎಂಬ ಮಾತನ್ನು ಕೂಡ ತಮಗೆ ಅತಿ ಸಂತೋಷದಿಂದ ತಮ್ಮ ಗಮನಕ್ಕೆ ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇನೆ. ಆಮೇಲೆ ಕೆಲವು ಒಂದು 3-4 ದಿನಗಳ ಹಿಂದೆ ಇನ್ನೂ ಆಗ್ತಾನೇ ಇಲ್ಲ ಅಂಥೇಳಿ ಕೆಲವರು ಹೋರಾಟಗಾರರ ಮನಸ್ಸಿಗೆ ಸ್ವಲ್ಪ ಬೇಜಾರಾಗಿ ಅವ್ರ ಸರಿನ ಒಂದು ಸಭೆ ಮಾಡಿದ್ದೇವೆ ನಾವು ಕನ್ನಡ ಭವನದಾಗ. 1 ತಿಂಗಳು 2 ತಿಂಗಳು ಹೋಗಲಿ, ಸರ್ಕಾರ ಮನಸ್ಸು ಮಾಡ್ತಾಯಿದೆ. ಸರ್ಕಾರ ಮನಸ್ಸು ಮಾಡೋ ಮುಂದೆ ನಾವು ಪುನಃ ಅವ್ರ ಬಗ್ಗೆ ಸರ್ಕಾರ ವಿರುದ್ಧ ಹೋಗೋದು ಸರಿಯಲ್ಲ ಅಂತ ಮಾತನ್ನು ಕೂಡ ಹೇಳಿದ್ದೆ. ಆಮೇಲೆ ಅಂಥ ಪ್ರಸಂಗ ಬಂದಾಗ ಇಡೀ ಯಾವುದೇ ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಅದಕ್ಕೊಂದು ರೂಪರೇಷೆ ಕೊಡೋಣ, ಸರ್ಕಾರದ ಗಮನ ಸೆಳೆಯುವ ಎಂಬ ಮಾತನ್ನು ಕೂಡ ಹೇಳಿದೆ. ಈ ಸರ್ಕಾರ ಮುಂದಾಗಿ ನಮ್ಮ ಬೇಡಿಕೆಗಳೇನು ಈಡೇರಿಸತಕ್ಕಂಥ ಸಂದರ್ಭ ಬಂದಾಗ ಪುನಃ ಅದಕ್ಕೊಂದು ಹೋರಾಟದ ಮುಖಾಂತರ ಇದು ಹೋರಾಟ ಪತ್ರಿಕಾಗೋಷ್ಠಿ ಮಾಡೋದು ಮಟ್ಟದ್ದು ಸರಿ ಅನಿಸಲ್ಲ ಅಂಥೇಳಿ ನಾಳೆ ಕೆಲವರು 21, 22 ಹಿಂಗೇನೋ ಒಂದು ಇದು ಪೂರ್ವಭಾವಿ ಸಭೆ ಕರೆದಿದ್ದಾರೆ. ದಯವಿಟ್ಟು ತಕ್ಷಣ ಅದು ವಾಪಸ್ ತೆಗೆದುಕೊಳ್ಬೇಕು. ಸಮಾಜ ದೊಡ್ಡದು, ಸಮಾಜಕ್ಕಿಂತ ನಾವು ಯಾರು ದೊಡ್ಡವರಲ್ಲ. ಆಮೇಲೆ ಕೆಲಸ ಆಗೋದು ಎಲ್ಲರಿಗೂ ಹೋರಾಟ ಮಾಡಲಿ, ನಾವು ಸರ್ಕಾರ ಮನವೊಲಿಸಲಿ, ಎಲ್ಲನೂ ಒಂದೇ. ನಮಗೆ ST ಆಗಬೇಕು, ತಳವಾರ ಸಮಾಜದವ್ರಿಗೆ ನೈಜ ದಾಖಲೆಗಳಿದ್ದವರಿಗೆ ಸರ್ಟಿಫಿಕೇಟ್ ಸಿಗಬೇಕು, ಅಷ್ಟೇ ಕೆಲಸ. ಅದು ಆಗಲಕ್ಕೆ ರೆಡಿ ಆದಾಗ ಸರ್ಕಾರ ಒಪ್ಪಿಗೆ ಕೊಟ್ಟಾಗ ಇನ್ನು ಕೆಲವೇ ದಿನಗಳಲ್ಲಿ ಅದು ಆದೇಶ ಬರೋ ಮುಂದೆ ಸರ್ಕಾರ ಮನವೊಲಿಸೋದು ಒಳ್ಳೆಯದಲ್ಲ. ಈಗೆಲ್ಲ ಸರ್ಕಾರ ಸರಿ ಮನವೊಲಿಸ್ಕೊಂಡೇ ಭಾಳ ಮಟ್ಟ ಬೇರೆ ಬೇರೆ ಸಮಾಜದವರು ಭಾಳಷ್ಟು ಸೌಲಭ್ಯಗಳು ಪಡ್ಕೊಳ್ಳೋ ಸಂದರ್ಭದಲ್ಲಿ ನಾವು ಸರ್ಕಾರ ಎದುರು ಹಾಕೋದು ಬೇಡ, ಸರ್ಕಾರದವ್ರು ಮನವೊಲಿಸೋದು ಬೇಡ. ಸರ್ಕಾರ ನಮ್ಮದೇ ಇದೆ, ಸರ್ಕಾರದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ನಾವೆಲ್ಲ ಇದ್ದೀವಿ. ನೀವೆಲ್ಲರ ಪ್ರೀತಿ ವಿಶ್ವಾಸ ಗಳಿಸ್ಕೊಂಡು ಸಮಾಜದ ನ್ಯೂನತೆಗಳು ಸರಿಪಡಿಸ್ತಕ್ಕಂಥ ಕೆಲಸ, ಸಮಾಜಕ್ಕೆ ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಹೊರಗೂ ಹೋರಾಟ ಮಾಡ್ತಾ ಇದ್ದೀವಿ, ಹೊರಗೂ ಸರ್ಕಾರ ಮನಸ್ಸು ಗೆಲ್ತಾ ಇದ್ದೀವಿ. ಕೌನ್ಸಿಲ್ದಲ್ಲಿ ಕೂಡ ನಾನು ಪ್ರಾಮಾಣಿಕವಾಗಿ ಮಾತಾಡ್ತಾ ಇದ್ದೀನಿ. ಅದಕ್ಕಾಗಿ ನನ್ನ ಸಮಾಜದ ಬಂಧುಗಳಿಗೆ ಹೇಳೋದಿಷ್ಟೇ, ತಕ್ಷಣ ಯಾವುದಾದ್ರೂ ನಿಮ್ದು ಏನಾದರೂ ಹೋರಾಟ ಪುನಃ ಪ್ರಾರಂಭ ಮಾಡ್ಬೇಕಂಬಂದು ನಿಮ್ಗೆ ತಲೆಯಾಗಿತ್ತು ಅಂತಂದ್ರೆ ಅಧಿವೇಶನ ಮುಗಿಯುವವರಿಗೆ, ನಾಳೆ ನಡೀತಕ್ಕಂಥ ಬೆಳಗಾವಿ ಅಧಿವೇಶನ ನಡೆಯುವವರಿಗೆ ಎಲ್ಲ ನಿಮ್ದು ಏನು ಕಾರ್ಯಕಲಾಪಗಳಿವೆ, ಹೋರಾಟ ಮತ್ತು ಪೂರ್ವಭಾವಿ ಇವೆಲ್ಲ ಮುಂದಕ್ಕೆ ಹಾಕಿ ದಯವಿಟ್ಟು ಸಹಕಾರ ಕೊಡಬೇಕು ನೀವೆಲ್ಲರೂ. ಯಾಕಂದರೆ 1996ನೇ ಇಸ್ವಿ ಹಿಡಿದು ನಾವು ಹೋರಾಟ ಮಾಡ್ತಾನೆ ಬಂದು ಒಂದು ತಲುಪಿದ್ದೇವೆ. ಸರ್ಕಾರಕ್ಕೆ ಗಮನ ಸೆಳೆದಿದ್ದೇವೆ. ಸರ್ಕಾರ ರೆಡಿಯಾಗಿದೆ ಮಾಡೋಕ್ಕೆ. ಈವನ್ ಆಲ್ ಇಂಡಿಯಾ ಲೆವೆಲ್ದಾಗ ಮಲ್ಲಿಕಾರ್ಜುನ ಖರ್ಗೆ ಹಿಡಿದು ಪ್ರಿಯಾಂಕ್ ಖರ್ಗೆ ಹಿಡಿದು ಸರ್ಕಾರ ಕೂಡ ಎಲ್ಲ ಇಡೀ DK ಶಿವಕುಮಾರು, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎಲ್ಲರೂ ಒಕ್ಕಟ್ಟಾಗಿ ಇಡೀ ಮಂತ್ರಿಮಂಡಳಿ ನಮ್ಮ ನಮಗೆ ಬೆಂಬಲ ಕೊಡ್ತಕ್ಕಂಥ ಕೆಲಸ ಮಾಡೋ ಮುಂದೆ ನಾವು ಪುನಃ ಈಗ ಪೂರ್ವಭಾವಿ ಸಭೆ ಮಾಡೋದಾಗಲಿ, ಸರ್ಕಾರ ವಿರುದ್ಧ ಮಾತಾಡೋದಾಗಲಿ ಒಳ್ಳೆಯದಾಗಲ್ಲ. ಎಲ್ಲ ಇಡೀ ಸಮಾಜದ ಬಂಧುಗಳು ನನ್ನ ಒಂದು ಹಿರಿತನಕ್ಕೆ ಬೆಲೆ ಕೊಟ್ಟು ಯಾವುದೇ ನಿಮ್ದು ಏನಾದರೂ ಸಂಘ ಇವು ಹೋರಾಟ ಮತ್ತು ಪೂರ್ವಭಾವಿ ಎಲ್ಲ ವಾಪಸ್ ತೆಗೆದುಕೊಂಡು ಚಳಿಗಾಲ ಅಧಿವೇಶನ ಮುಗಿಯುವವರಿಗೆ ಸಹಕಾರ ಮಾಡಬೇಕು ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಅವರಿಗೆ ಮನವರಿಕೆ ಮಾಡಿ ತಕ್ಷಣ ನಮ್ಮ ಸರ್ಕಾರ ನಮ್ಮ ಕೆಲಸಗಳು ಮಾಡ್ತಾಯಿದೆ. ಕೆಲವೇ ದಿನಗಳಲ್ಲಿ ಕೇಂದ್ರಕ್ಕೆ ಪರಿಶಿಷ್ಟ ಪಂಗಡಕ್ಕೆ ನಮ್ಮದು ಪ್ರಸ್ತಾವನೆ ಹೋಗ್ತಾಯಿದೆ. ಮತ್ತು ಈಗಾಗಲೇ ಜಾರಿಯಲ್ಲಿದ್ದಂಥ ನೈಜ ತಳವಾರರಿಗೆ 2 ಜಿಲ್ಲೆಯದು ಕೂಡ ಸರ್ಟಿಫಿಕೇಟ್ ಇಶ್ಯೂ ಆಗ್ತಕ್ಕಂಥ ಕೆಲಸ ಆಗ್ತದೆ. ಈಗ ಒಂದು 15-20 ನಿಮಿಷ ಹಿಂದೆ ನನಗೆ ರಣದೀಪದವರು ST ಕಮಿಷನರ್ ಅವರು ಕೂಡ ಫೋನ್ ಮಾಡಿ ನನಗೆ ಮಾತಾಡಿದ್ದಾರೆ. ಜಮೀನಿನ ರಸ್ತೆಗಾಗಿ ಹೆತ್ತ ಮಗಳನ್ನೇ ಕೊಲೆ ಮಾಡಿದ ಘಟನೆ ಕಲಬುರಗಿ ತಾಲೂಕಿನ ಕಲ್ಲಹಂಗರಗ ಗ್ರಾಮದಲ್ಲಿ ನಡೆದಿದೆ. ಕಲಬುರಗಿ ನಗರದ
ಸಬರ್ಬನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬರುವ ಕಲ್ಹಂಗರ ಗ್ರಾಮದಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿರುತ್ತೆ. ಅದರಲ್ಲಿ ಪ್ರಾಥಮಿಕವಾಗಿ ನಮ್ಮ 112ಗೆ ಬಂದಿರೋ ಮಾಹಿತಿಯ ಪ್ರಕಾರ 17 ವರ್ಷದ ಯುವತಿ ಹ್ಯಾಂಗಿಂಗ್ ಮುಖಾಂತರ ಸೂಸೈಡ್ ಆಗಿದೆ ಅಂತ ಹೇಳ್ತಾರೆ. ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿದಾಗ ಏನು ಮೃತರಾಗಿದ್ದಾರೆ ಅವರಿಗೆ ಫಿಸಿಕಲಿ ಚಾಲೆಂಜ್ ಹುಡುಗಿಯಾಗಿರ್ತಾಳೆ ಮತ್ತು ಪ್ಯಾರಲೈಸಿಸ್ನಿಂದ ಸಫರ್ ಆಗಿರ್ತಾರೆ. ಏನು ಸೀನ್ ಆಫ್ ಕ್ರೈಮ್ ಇದೆ ಅದು ಒಂಥರ ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಂತೀವಿ, ಅಂದರೆ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್ ಆಗಿರುತ್ತೆ. ಹಾಗಾಗಿ ಅಲ್ಲಿ ಸ್ಥಳೀಯ ಮಾಹಿತಿಯನ್ನು ಕಲೆ ಹಾಕ್ತೀವಿ ಮತ್ತು ತಕ್ಷಣ ನಮ್ಮ ಫಿಂಗರ್ ಪ್ರಿಂಟ್ ಫೋರೆನ್ಸಿಕ್ ಟೀಮ್ ಕೂಡ ಅಲ್ಲಿ ಸ್ಥಳಕ್ಕೆ ಕಳುಹಿಸಿ ಪರಿಶೀಲನೆ ಮಾಡಿಸ್ತೀವಿ. ಏನು ಮೃತರಾಗಿದ್ದಾರೆ, ಮೃತರ ತಾಯಿ ದೂರನ್ನು ನೀಡಿದ್ದಾರೆ. ದೂರಲ್ಲಿ ಏನು ಉಲ್ಲೇಖ ಮಾಡಿದ್ದಾರೆ ಅಂತಂದರೆ ಆ ಸೀನ್ ಆಫ್ ಕ್ರೈಮಲ್ಲಿ ಒಂದು ಡೆತ್ ನೋಟ್ ಇರುತ್ತೆ ಮತ್ತು ಇವರೇನು ಮೃತರಾಗಿದ್ದಾರೆ ಆ ಕುಟುಂಬಕ್ಕೆ ಪಕ್ಕದ ಜಮೀನಿನವ್ರ ಜೊತೆ ಸುಮಾರು ವರ್ಷಗಳಿಂದ ವಾಗ್ವಾದ ಇದೆ. ಅವರು ಹೊಲಕ್ಕೆ ಹೋಗಲಿಕ್ಕೆ ದಾರಿ ಬಿಡ್ತಾ ಇಲ್ಲ. ಸೊ ಅವರೇ ಏನಾದರೂ ಮಾಡಿರ್ಬೋದು ಅಂತಂದು ಅವರು ಕೊಲೆ ಪ್ರಕರಣ ದೂರನ್ನು ನೀಡಿರ್ತಾರೆ. ಆಮೇಲೆ ನಾವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಯಾರ ಮೇಲೆ ಅನುಮಾನ ಇದೆ ಅಂತ ಅವ್ರು ಹೇಳಿದ್ರು. ಅವ್ರ ಬಗ್ಗೆನೂ ಕೂಡ ಸ್ಥಳೀಯ ACP ಸಬರ್ಬನ್ ಅವರು ಮತ್ತು ಇನ್ಸ್ಪೆಕ್ಟರ್ ಸಬರ್ಬನ್ ಮತ್ತು ಅವರ ಟೀಮ್ ಎಲ್ಲ ಆಯಾಮಗಳಲ್ಲಿ ಮಾಹಿತಿಯನ್ನು ಕಲೆ ಹಾಕ್ತಾರೆ. ಮತ್ತು ತನಿಖೆಯಿಂದ ತಿಳಿದು ಬಂದಿರೋ ಪ್ರಕಾರ ಏನು ಮೃತಳ ತಂದೆ ಇದ್ದಾರೆ, ಮೃತಳ ತಂದೆನೇ ಈ ಒಂದು ಕೊಲೆ ಮಾಡಿರೋದು ಬೆಳಕಿಗೆ ಬರುತ್ತೆ. ಮೃತಳ ತಂದೆ ಹೆಸರು ಗುಂಡೇರಾಯ್ ಅಂತ, ತಂದೆ ಚಂದ್ರಶಾ, ಸುಮಾರು 42 ವರ್ಷ. ಅವರು ಅಗ್ರಿಕಲ್ಚರ್ ಮಾಡ್ತಾರೆ. ಅವ್ರಿಗೂ ಕೂಡ ಲೆಫ್ಟ್ ಲೆಗ್ ಫಿಸಿಕಲಿ ಚಾಲೆಂಜ್ ಇದ್ದಾರೆ. ಅವರು ಚಿಕ್ಕ ವಯಸ್ಸಲ್ಲೇ ಸ್ಕೂಲಲ್ಲಿ ಬಿದ್ದು ಅದನ್ನು ಗಾಯ ಆಗಿದೆ. ಈ ಅವರ ವಿಚಾರಣೆಯಿಂದ ತಿಳಿದು ಬಂದಿದ್ದೇನೆಂತಂದರೆ ಏನು ಈಗ ಸುಮಾರು ವರ್ಷಗಳಿಂದ ಈ ಜಮೀನಿನ ವಿವಾದ ನಡೀತಾ ಇದೆ. ಅದಕ್ಕೆ ಒಂದು ತಾರ್ಕಿಕ ಅಂತ್ಯ ಹಾಡಲಿಕ್ಕೆ ಒಂದು ಏನು ಫಿಸಿಕಲಿ ಚಾಲೆಂಜಿನ ಮಗಳಿದ್ದಾಳೆ, ಅವಳನ್ನು ಬಳಸ್ಕೊಳ್ಳಲಿಕ್ಕೆ ಟ್ರೈ ಮಾಡ್ತಾರೆ. ಡೆತ್ ನೋಟ್ ಬರೆದಿದ್ದು ಕೂಡ ತಂದೆನೇ. ಅದರಲ್ಲಿ ಕೆಲವು ಬ್ರೋಕನ್ ಸೆಂಟೆನ್ಸಸ್ ಮುಖಾಂತರ ಡೆತ್ ನೋಟ್ ಬರೆದಿದ್ದಾರೆ ಮತ್ತು ಆಮೇಲೆ ಅದರಲ್ಲಿ ಸೈನ್ ಮಾತ್ರ ವಿಕ್ಟಿಮ್ ಏನು ಮೃತಳಾಗಿದ್ದಾಳೆ ಅವಳು ಸೈನ್ ತೊಗೊಂಡಿದ್ದಾರೆ. ಅದರಲ್ಲಿ ಇವರ ಸಾವಿಗೆ ಬೇಸಿಕಲಿ ಸೂಯಿಸೈಡ್ ಥರ ಬಿಂಬಿಸಲಿಕ್ಕೆ ಟ್ರೈ ಮಾಡಿದ್ದಾರೆ. ಅವರು ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಆ ಪಕ್ಕದ ಜಮೀನವರು ಅಂತ. ಇದು ಆ ಯುವತಿಗೆ ಯಾವ ರೀತಿ ಇವರು ಕನ್ವಿನ್ಸ್ ಮಾಡಿದ್ದಾರೆ ಅಂತ ನೋಡಿದರೆ, ಈ ಸುಮಾರು ವರ್ಷಗಳಿಂದ ಈ ಜಮೀನಿನ ವಾದ ಕೊನೆ ಆಗ್ತಾ ಇಲ್ಲ. ಸೊ ನೀನು ನಾನು ಪ್ರಾಣ ಕಳ್ಕೊಳ್ಳೋಣ, ಅಟ್ಲೀಸ್ಟ್ ನಮಗೆ ಏನು ಮಗ ಇದ್ದಾನೆ, ಈಗೇನು ಇವರು ಆರೋಪಿ ಇದ್ದಾರೆ, ಆರೋಪಿಗಳಿಗೆ ಒಟ್ಟು 3 ಜನ ಮಕ್ಕಳಿದ್ದಾರೆ, 2 ಹೆಣ್ಮಕ್ಳು ಮತ್ತು 3ನೇವನು ಹುಡುಗ ಇದ್ದಾನೆ, 5ನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ. ಸೊ ಅಟ್ಲೀಸ್ಟ್ ಅವ್ರ ಮೇಲೆ ಪ್ರಕರಣ ದಾಖಲಿಸಿ ಅವ್ರಿಗೇನಾರ ಜೈಲಿಗೆಲ್ಲ ಹೋಗಿದರೆ ಏನು ಜಮೀನಿನ ಇಶ್ಯೂ ಇದೆ ಅದು ಸಾಲ್ವ್ ಆಗುತ್ತೆ ಅಂತ ಹೇಳಿ ಅದನ್ನು ಕನ್ವಿನ್ಸ್ ಮಾಡ್ತಾರೆ. ಸೊ ಅಲ್ಲಿ ಯುವತಿಗೆ ಹುಡುಗಿಗೆ ಮಗಳಿಗೆ ಹೇಳಿದ್ದೇನಂತಂದರೆ, ನೀನು ಆತ್ಮಹತ್ಯೆ ಮಾಡ್ಕೊ, ನಿನ್ನ ಜೊತೆ ನಾನು ಆತ್ಮಹತ್ಯೆ ಮಾಡ್ಕೊತೀನಿ. ಆ ರೀತಿ ಡೆತ್ ನೋಟಲ್ಲಿರುವಂಥದ್ದು ನಮ್ಮಿಬ್ಬರ ಸಾವಿಗೆ ಇವರು ಪಕ್ಕದ ಜಮೀನವರು ಕಾರಣ ಅನ್ನೋ ರೀತಿ ಬರೆದಿದ್ದಾರೆ. ಸೊ ಇವಳಿಗೆ ಏನು ಕಂಪ್ಲೀಟ್ ಅದನ್ನು ಸೀನ್ ಆಫ್ ಕ್ರೈಮಲ್ಲಿ ಏನೇನು ಈ ಬ್ಯಾರಲ್ ಯೂಸ್ ಮಾಡುವಂಥದ್ದು, ಪ್ಲಾಸ್ಟಿಕ್ ಬ್ಯಾರಲ್ ಯೂಸ್ ಮಾಡಿದ್ದಾರೆ, ಹಗ್ಗ ಯೂಸ್ ಮಾಡಿರುವಂಥದ್ದು, ಪ್ರತಿಯೊಂದಕ್ಕೂ ಇವರು ಅರೇಂಜ್ ಮಾಡಿರುವಂಥದ್ದು. ಮತ್ತು ಹ್ಯಾಂಗ್ ಆದ ನಂತರ ಮನೆ ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಮತ್ತೆ ಇವರು ಸ್ನೇಹಿತರ ಜೊತೆ ಹೋಗಿದ್ದಾರೆ. ಯಾವುದೇ ರೀತಿ ಇವರಿಗೆ ಮನೆಯವರಿಗೆ ಗುರ್ತಿರ್ಲಾರ್ದ ರೀತಿ. ಆಮೇಲೆ ಫ್ಯಾಮಿಲಿ ಮೆಂಬರ್ಸ್ ಇವರಿಗೆ ಕರೆ ಮಾಡಿ ಈ ರೀತಿ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದೆ ಅಂದಾಗ ಅವಾಗ ಸ್ಥಳಕ್ಕೆ ಧಾವಿಸಿ ಬರ್ತಾರೆ. ಸೊ ನಮಗೆ ದೊರೆತ ಏನೇನು ಎವಿಡೆನ್ಸಸ್ ಇದೆ, ಫಸ್ಟು ಸ್ಟೇಜ್ಡ್ ಸೀನ್ ಆಫ್ ಕ್ರೈಮ್ ಅಥವಾ ಸಸ್ಪಿಷಿಯಸ್ ಸೀನ್ ಆಫ್ ಕ್ರೈಮ್. ಯುವತಿಗೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಬರಲ್ಲ, 2 ಕೈಗಳು ಎದ್ದು ನಿಂತು ನಿಯರ್ಲಿ 9.5 feet ಅಷ್ಟು ಹೈಟ್ ಇದೆ. ಅದು ಏನು ಲೈಗೇಚರ್ ಹಾಕಿರುವಂಥ ಹುಕ್ಕಿದೆ, ಅಷ್ಟು ಅವಳಿಗೆ ನಿಲ್ಲಕ್ಕೂ ಆಗಲ್ಲ ಮತ್ತು ಕೈಲಿಂದ ಕಟ್ಟಲಿಕ್ಕೂ ಆಗಲ್ಲ. ಸೊ ಹಾಗಾಗಿ ಅನುಮಾನಾಸ್ಪದ ಬಂದ ನಂತರ ಸ್ಥಳಕ್ಕೆ ನಾನು ಹೋಗಿದ್ದೆ, ಈ DCP ಹೋಗಿದ್ದರು ಮತ್ತು ನಮ್ಮ ಫೋರೆನ್ಸಿಕ್ ಟೀಮ್ಸ್ ಎಲ್ಲ ಹೋಗಿದ್ದರು. ಸೊ ಈ ಒಂದು ರೀಸನ್ ಕೊಲೆ ಮಾಡಲಿಕ್ಕೆ ಆ ಒಂದು ತುಂಬ ನೋವಿನ ಒಂದು ರೀಸನ್ ಕಂಡು ಬರುತ್ತೆ. ಬಟ್ ಇದರಲ್ಲಿ ಏನು ಮೃತಳಾಗಿದ್ದಾಳೆ ಅವಳಿಗೆ ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕ ವತಿಯಿಂದ ಸನ್ಮಾನ್ಯ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು, ಕಲಬುರಗಿ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಮತ್ತು ಪಂಚಾಯತ್ ರಾಜ್ ಮಿನಿಸ್ಟರ್ ಇವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ನಾವು
ಕಲಬುರಗಿ ತಳವಾರ ಮಹಾಸಭಾದಿಂದ ಅವರಿಗೆ ಆರ್ಥಿಕ ಶುಭಾಶಯವನ್ನು ಹೇಳ್ತಿದ್ದೇನೆ. ಕಲಬುರಗಿ ಜಿಲ್ಲೆಯಲ್ಲಿ ಅವರು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ಸಚಿವ ಸಂಪುಟದಲ್ಲಿ ಒಳ್ಳೆಯ ಕಾರ್ಯಗಳು ಮಾಡಿದ್ದಾರೆ. ಅದಕ್ಕಾಗಿ ಆ ಭಗವಂತನು ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಎಲ್ಲ ಜನರ ಸೇವೆ ಮಾಡಲು ಒಳ್ಳೆಯ ರೀತಿ ಅನುಕೂಲ ಮಾಡಿಕೊಡಬೇಕಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಇವತ್ತು ನಾವು ಕರ್ನಾಟಕ ರಾಜ್ಯ ತಳವಾರ ಮಹಾಸಭಾ ಕಲಬುರಗಿ ಜಿಲ್ಲಾ ಘಟಕದಿಂದ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇವೆ. ನಮಸ್ಕಾರ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನೀನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಅಂದ ಇರುವುದು ತುಂಬಿ ಬರುವುದು, ಚಂದ್ರನಕ್ಕಾಗ ತಾನೇ ಬೆಳಕು ಬರುವುದು, ಕಡಲು ಕುಣಿವುದು, ಸೂರ್ಯನಾಡೋ ಜಾರ ಆಟ ಬಾನು ನಗಲೆಂದೇ, ಬೀಸಗಾಳಿ ತೂಗೋ ಪೈರು ಭೂಮಿ ನಗಲೆಂದೇ, ದೇವರು ತಂದ ಸೃಷ್ಟಿಯ ಅಂದ ಎಲ್ಲರೂ ನಗಲೆಂದೇ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.